ಕನ್ನಡನ ಓದೋದು ಹೇಗೆ ಅಂತ ತಲೆಕೆಡಿಸ್ಕೊತಾ ಇದ್ದೀರಾ? ಹಾಗಾದರೆ ಈ ಸಜಾತಿಯ ಒತ್ತಕ್ಷರ ಇರುವ ಪದಗಳನ್ನು ಓದೋದ್ರ ಮೂಲಕ ಕನ್ನಡನ ಹೇಗೆ ಓದ್ಬೋದು ಅಂತ ತಿಳ್ಕೊಳ್ಳೋಣ. ಆ ಜಾ ಗುಡಿಸು ಜಿಗೆ ಜಾವತ್ತಿದೆ ಯಾ, ಅಜ್ಜಿಯ ಅಂತ ಓದಬೇಕು. ಎಲ್ಲೆಲ್ಲಿ ಒತ್ತಕ್ಷರ ಇದೆಯೋ ಆ ಅಕ್ಷರನ ನಾವು ಒತ್ತಿ ಹೇಳಬೇಕು. ಅಜ್ಜಿಯ ಅಣ್ಣ, ಇಲ್ಲಿ ನಾಗೆ ನಾವತ್ತಿದೆ, ಅಣ್ಣ, ಅಜ್ಜಿಯ ಅಣ್ಣ. ಸುಬ್ಬಣ್ಣನ ಊರು ಗುಬ್ಬಿ, ಸುಬ್ಬಣ್ಣನ ಊರು ಗುಬ್ಬಿ. ಸುಬ್ಬಣ್ಣ ಮಾವ ಗುಬ್ಬಿಯಿಂದ ಬರುವಾಗ ನಮಗೆ, ಇದು ಬಾ ಏತ್ವಾ ಬೇ, ನಾ ಏತ್ವಾ ನೇ, ನೇಗೆ ನಾವತ್ತಿದೆ, ಬೆಣ್ಣೆ. ಏನಂತ ಓದಬೇಕು? ಬೆಣ್ಣೆ. ಕಾ ಓತ್ವಾ ಕೋ, ಬಾಗೆ ಬಾವತ್ತಿದೆ, ಹಾಗಾಗಿ ಬಾ ಅಕ್ಷರ ನಾವು ಒತ್ತಿ ಹೇಳಬೇಕು. ಹಾಗೆ ರಾಗುಡಿಸು ರಿ, ಕೊಬ್ಬರಿ. ಇದು ಸೀಬೆ ಹಣ್ಣು ತಂದರು ನಮಗೆ, ಬೆಣ್ಣೆ, ಕೊಬ್ಬರಿ, ಸೀಬೆ ಹಣ್ಣು ತಂದರು ನಮಗೆ. ಖುಷಿಯೋ ಖುಷಿ ಅಲ್ವಾ? ಯಾರಾದರೂ ನಮ್ಮ ಮನೆಗೆ ಬಂದಾಗ ರಿಲೇಟಿವ್ಸು ಅವರು ಏನು ತರ್ತಾರೋ ಅದು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಅವ್ವ ಸುಬ್ಬಣ್ಣ ಮಾವನಿಗಾಗಿ ವಿಶೇಷ ಅಡುಗೆ ಮಾಡಿದಳು. ಅವ್ವ ಸುಬ್ಬಣ್ಣ ಮಾವನಿಗಾಗಿ ವಿಶೇಷ ಅಡುಗೆ ಮಾಡಿದಳು. ಆಹಾ ಏನಿದು? ತೊವ್ವೆ, ಗೊಜ್ಜು, ಬಜ್ಜಿ, ಕಜ್ಜಾಯ. ನೋಡಿ, ಎಲ್ಲ ಒತ್ತಕ್ಷರ ಪದಗಳು, ಎಲ್ಲ ಕೂಡ ಸಜಾತಿಯ ಒತ್ತಕ್ಷರ ಪದಗಳಾಗಿದೆ. ಸೊ ನೀವು ಇಂದಿನ ವಿಡಿಯೋಗಳಲ್ಲಿ ನಾನು ಹಾಕಿರೋ ಒತ್ತಕ್ಷರಗಳ ವಿಡಿಯೋಗಳನ್ನ ನೋಡಿದರೆ ಇದನ್ನು ಈಸಿಯಾಗಿ ಓದ್ಬೋದು. ಹಬ್ಬದ ಅಡಿಗೆ. ಊಟದ ನಂತರ ಕೊಬ್ಬರಿ ಚೂರು, ಊಟದ ನಂತರ ಕೊಬ್ಬರಿ ಚೂರು, ಎಲೆ ಅಡಿಗೆ, ಸುಣ್ಣದ ಡಬ್ಬಿಯೂ ಬಂತು. ಇಲ್ಲಿ ಡಾಗೆ ಡಾ ಇದೆ, ಹಾಗೆ ಬಾಗುಡಿಸು ಬಿ ಇದೆ, ಬಿಗೆ ಬಾವತ್ತು, ಯು ಡಬ್ಬಿಯು ಅಂತ ಓದಬೇಕು. ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಬಿನ ಒತ್ತಿ ಹೇಳಬೇಕು. ಹಾಗೆ ಡಬಿಯು ಅಂತಲೂ ಓದಬಾರ್ದು, ಅದು ತಪ್ಪು. ಡಬ್ಬಿಯು ಅಂತಲೇ ಓದಬೇಕು. ಬಂತು. ಸುಬ್ಬಣ್ಣ ಮಾವನ ಜೊತೆಗೆ ನಾವು ತಿಂದು ತೇಗಿದೆವು. ಇಲ್ಲಿ ಅನುಸ್ವಾರಕ್ಕೆ ನ ಸೌಂಡ್ ಬರುತ್ತೆ, ಹಾಗಾಗಿ ತಿಂದು ಅಂತ ಓದಬೇಕು. ನಂತರ ಹೆಜ್ಜೆ ಗೆಜ್ಜೆಯ ಮನೋರಂಜನೆ. ಮಾ ನಾ ಓತ್ವಂದೀರ್ಘನೋ, ರಾ ಅನುಸ್ವಾರ, ಜ ನಾ ಎತ್ವನೆ. ಮನೋರಂಜನೆ ಮನೆಯ ಮುಂದೆ. ಜಾಜಿ ಜ, ಇಲ್ಲಿ ಜ ಗುಡಿಸು ಜಿ. ಇದಕ್ಕೆಲ್ಲ ನೀವು ಕಾಗುಣಿತನ ಚೆನ್ನಾಗಿ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಹಬ್ಬಿದ ಮರದ ಕೆಳಗೆ ನಾಗವ್ವ ಸೀತವ್ವ ಕೂಡ ಸೇರಿಕೊಂಡರು. ಸುಬ್ಬಣ್ಣ ಮಾವನ ಗೆಜ್ಜೆಯ ತಾಳದ ಜೊತೆಗೆ ನಾವು ಹೆಜ್ಜೆ ಹಾಕಿದೆವು. ಘಲ್ ಘಲ್ ಗೆಜ್ಜೆಯ ನಾದ ಇಂಪಾಗಿ ಕೇಳಿಸಿತು. ಸುವ್ವಿ ಸುವ್ವಾಲೆ, ಸುವ್ವಿ ಸುವಲಾಲಿ, ಸುವ್ವಿ ಸುವ್ವಾಲೆ, ಸುವ್ವಿ ಸುವಲಾಲಿ ಎಂದು ಹಾಡಿಕೊಂಡು ತಕಥೈ ತಕಿಟಥೈ ಎಂದು ಕುಣಿದೆವು. ತಕಥೈ, ಇಲ್ಲಿ ಮಹಾಪ್ರಾಣ ಥಾ ಏತ್ವಾ ಥೇ ಇದೆ, ಹಾಗೆ ಐವತ್ತಿದೆ, ಹಾಗಾಗಿ ಇದನ್ನು ನಾವು ಥೈ ಅಂತ ಓದಬೇಕು. ತಕಥೈ ತಕಿಟಥೈ ಎಂದು ಕುಣಿದೆವು. ನೋಡಿ, ಇಡೀ ಕಥೆ ಸಜಾತಿಯ ಒತ್ತಕ್ಷರ ಪದಗಳಿಂದ ಕೂಡಿದೆ. ಇಲ್ಲಿ ಯಾವುದೇ ವಿಜಾತಿಯ ಒತ್ತಕ್ಷರ ಪದಗಳು ಇಲ್ಲ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.